ಯಜಮಾನ ಸೀರಿಯಲಿನ ಇಂದಿನ ಸಂಚಿಕೆ ಏನಾಗುತ್ತೆ ಅಂತ ತಿಳಿಯೋಣ. ರಾಘು ಸುಮ್ಮನೆ ನಿಂತಿರ್ತಾನೆ. ತರುಣ್ ಬಂದು, ಯಾಕೆ ರಾಘು ಈಗ ನಿಂತಿದ್ಯಾ, ನಿನ್ನ ಹೆಂಡತಿ ಕಷ್ಟಪಡೋದನ್ನ ನೋಡಕ್ ಆಗ್ತಿಲ್ಲ ಅಂತಾನಾ ಅಂತ ಕೇಳ್ತಾನೆ. ಅದಕ್ಕೆ ರಾಘು, ಝಾನ್ಸಿ ಮೇಡಮ್ ನನ್ನ ಹೆಂಡತಿ ಅಂತ ಅಲ್ಲ, ಆದರೆ ಅವರು ಕಷ್ಟಪಡೋದನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ ಅಂತ ರಾಘು ಹೇಳ್ತಾನೆ. ಯಾಕೆ ಅಂದರೆ ನನ್ನ ತಂಗಿ ಮದುವೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತ. ಅವರೇ ನಮ್ಮ ಮನೆ ಪ್ರಾಬ್ಲಮ್ಸ್ನ ಅರ್ಥ ಮಾಡ್ಕೊಂಡು ಅವರೇ ಮನೆ ಬಿಟ್ಟು ಹೋಗಿದ್ರೆ ಚೆನ್ನಾಗಿರ್ತಿತ್ತು ಕಣೋ ತರುಣ ಅಂತ ರಾಘು ಹೇಳ್ತಾನೆ. ಆಗ ತರುಣ, ನಿನ್ನ ಮನಸ್ಸಲ್ಲಿ ಝಾನ್ಸಿ ಮೇಡಮ್ನ ಹೆಂಡತಿ ಅಂತ ಒಪ್ಕೊಂಡಿದ್ದೀಯಾ ಅಂತ, ಆದರೆ ನಿಮ್ಮ ಮನೆಯವ್ರ ಒತ್ತಾಯಕ್ಕೆ ಈ ಥರ ಬಿಹೇವ್ ಮಾಡ್ತಾ ಇದೆಯಾ ಅಂತ ಹೇಳ್ತಾನೆ. ಝಾನ್ಸಿ ಅವರು ಪಾತ್ರೆ ತೊಳ್ಕೊಂಡು ಬರ್ತಾರೆ. ಆಗ ಅಜ್ಜಿ, ಏನೇ ಇದು ನಿನ್ನ ಅವತಾರ, ಮುಖದಲ್ಲೆಲ್ಲ ಮಸಿ ಬಳ್ಕೊಂಡಿದ್ಯಾ ಅಂತ ಹೇಳ್ತಾರೆ. ಝಾನ್ಸಿ ಅವರ, ದೊಡ್ಡಪ್ಪ ನೀನು ಪಾತ್ರೆ ತೊಳೆದಿದ್ಯಾ ಅಂತ ಎಲ್ಲರಿಗೂ ತೋರಿಸೋದಿಕ್ಕ ಮುಖಕ್ಕೆ ಮಸಿ ಬಳ್ಕೊಂಬಂದಿದ್ಯಾ ಅಂತ ಹೇಳ್ತಾರೆ. ಝಾನ್ಸಿ ಆಗ ಹೌದಾ ಅಂದ್ಬಿಟ್ಟು ಪಾತ್ರೆನ ಅಲ್ಲಿಟ್ಟು ಮುಖ ನೋಡ್ಕೊಳೋದಿಕ್ಕೆ ಒಳಗಡೆ ಹೋಗ್ಬೇಕಾದ್ರೆ ಪ್ರಕಾಶ ಬಂದು, ರಾಘು ಮತ್ತೆ ಅನಿತನ್ ಮದುವೆ ಮಾಡಿಸೋದಕ್ಕೆ ಪುರೋಹಿತ್ರನ್ ಬರಕ್ಕೆ ಹೇಳಿದ್ರಲ್ಲ, ಅವರು ನಾಳೆ ಬರ್ತಾರಂತೆ ಅಂತ ಅಜ್ಜಿಗೆ ಹೇಳ್ತಾರೆ. ಆ ಮಾತನ್ನು ಕೇಳಿಸಿಕೊಂಡು ಝಾನ್ಸಿ, ಓ ರಾಘುಗೆ ಮದುವೆ ಮಾಡ್ತೀರಾ ಅಂತ ತರಾಟೆಗೆ ತೆಗೆದುಕೊಳ್ಳುತ್ತಾಳೆ. ಓ ನಾನಿರೋವಾಗೆ ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸ್ತೀಯಾ ಅಂತ ಪ್ರಕಾಶನ ಎದೆಯ ಮೇಲೆ ಕಾಲಿಡ್ತಾಳೆ ಝಾನ್ಸಿ. ಅದನ್ನು ನೋಡಿದ ಎಲ್ಲರಿಗೂ ಶಾಕ್ ಆಗುತ್ತದೆ. ದಯವಿಟ್ಟು ನನ್ನ ಬಿಟ್ಬಿಡು ತಾಯಿ, ಇದಕ್ಕೆಲ್ಲ ಕಾರಣ ರಾಘು ಅವರ ದೊಡ್ಡಪ್ಪ ಅಂತ ಹೇಳ್ತಾನೆ. ಆಗ ಪ್ರಕಾಶ ಎದ್ನೋ ಬಿದ್ನೋ ಅಂತ ಓಡೋಗ್ತಾನೆ. ನೀನು ಮನೆ ಬಿಟ್ಟು ಹೋಗಿದ್ದಲ್ಲಮ್ಮ, ವಾಪಸ್ ಬರಲ್ವೇನೋ ಅಂತ ಅಂದ್ಕೊಂಡು ರಾಘು ಒಬ್ಬಂಟಿ ಆಗ್ತಾನೆ ಅಂತ ಪುರೋಹಿತ್ರನ್ನ ಬರಕ್ಕೆ ಹೇಳ್ದೆ. ಇವಾಗ ನೀನು ಬಂದಿದ್ಯಲ್ಲಮ್ಮ, ಯಾವ ಪುರೋಹಿತ್ರನು ಬರಕ್ಕೆ ಹೇಳಲ್ಲ, ಬಿಟ್ಬಿಡು ಅಂತ ಹೇಳ್ತಾನೆ. ಆಗ ಝಾನ್ಸಿ, ಅಜ್ಜಿ ಪಾತ್ರೆ ಎಲ್ಲ ತೊಳೆದಾಯ್ತು, ನೀಟಾಗಿ ಜೋಡಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಆಗ ರಾಘು ಅವರ ಚಿಕ್ಕಮ್ಮ, ಈ ಝಾನ್ಸಿ ಈ ಥರನೂ ಆಡ್ತಾಳೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು ಅಂತ ಹೆದರ್ಕೊಂತಾರೆ. ಅನಿತಾ ಮನೆಯಲ್ಲಿ ವಿನುತಾ ಕಾಫಿ ತಗೊಂಡು ಬಂದಾಗ 2 ಬೆಳ್ಳಲ್ಲಿ 1 ಬೆಳ್ಳನ್ನು ಮುಟ್ಟು ಅಂತ ಹೇಳ್ತಾಳೆ. ಆಗ ವಿನುತಾ ರಾಘು ಮನೆಯಲ್ಲಿ ಝಾನ್ಸಿ ಇದ್ದಾಳೆ ಅನ್ನೋ ಬೆರಳನ್ನೇ ಮುಟ್ಟುತ್ತಾಳೆ. ಆಗ ಅನಿತಾ ಜೋರಾಗಿ ಕಿರ್ಚ್ಕೊತಾಳೆ. ಆಗ ಅನಿತಾ ಅವರ ಅಮ್ಮನೂ ಅವರ ಅಣ್ಣ ಬಂದು, ಏಕೆ ಹೀಗೆ ಕಿರ್ಚ್ಕೊತಿದ್ಯಾ ಅಂತ ಕೇಳ್ತಾನೆ. ಆಗ ಅನಿತಾ, ಝಾನ್ಸಿ ರಾಘು ಮನೆಯಲ್ಲೇ ಇದ್ದಾಳೆ ಅಂತ ಕೂಗಾಡ್ತಿರ್ತಾಳೆ. ಇಲ್ಲಿ ಅಜ್ಜಿ ನೋಡೋಕೆ ಗೌರಮ್ಮನ ಥರ ಇದ್ಲು, ಈಗ ಮಾರಮ್ಮನ ರೂಪ ತಾಳ್ಬಿಟ್ಲಲ್ಲ ಅಂತ ಹೇಳ್ತಾಳೆ. ಜೋರಾಗಿ ಉಸಿರಾಡಿದ್ರೆ ಗಾಳಿಗೆ ಆರೋಗ್ಬಿಡ್ತಾಳೆ ಅನ್ನಿಸ್ತಾ ಇತ್ತು, ಈಗ ಕಾಳಿಕಾ ಅವತಾರ ತಾಳ್ಬಿಟ್ಲು ಅಂತ ಅವರ ದೊಡ್ಡಪ್ಪ ಹೇಳ್ತಿರ್ತಾನೆ. ನಾನು ಇವಳನ್ನ ನೋಡಿ ನಾಯಿ ಓಡಿಸೋಕೆ ಕೋಲಿದ್ದಾಗೆ ಇದ್ದಾಳೆ ಅಂತ ಅಂದ್ಕೊಂಡಿದ್ದೆ ಅಂತ ರಾಘು ಅವರ ಚಿಕ್ಕಮ್ಮ ಹೇಳ್ತಾರೆ. ಮೈಯಲ್ಲಿ 1/4 kg ಮಾಂಸ ಇಲ್ಲ, ಮೂಳೆಗೆ ಬಟ್ಟೆ ಸುತ್ತಾಗೆ ಇದ್ದಾಳೆ ಅಂತ ಹೇಳ್ತಾರೆ. ಜೋರಾಗಿ ಗಾಳಿ ಬಂದರೆ ತೂರ್ಕೊಂಡು ಹೋಗ್ತಾಳೆ ಅಂತಾರೆ. ಪ್ರಕಾಶಂಗೆ ನಾಯಿಗೆ ಹೊಡೆದಂಗೆ ಹೊಡೆದ್ಲು, ಈ ಧೈರ್ಯ ಎಲ್ಲ ಎಲ್ಲಿಂದ ಬಂತು ಅನ್ಕೊಂತಾರೆ ಅಜ್ಜಿ. ಪಲ್ಲವಿ ತಂಗಿ ತಾಳಿ ವಿಚಾರಕ್ಕೆ ಬಂದರೆ ಯಾವುದೇ ಹೆಣ್ಣಾದರೂ ಕಾಳಿ ಆಗ್ತಾಳೆ ಅಂತ ಹೇಳ್ತಾರೆ. ಇನ್ನೊಂದು ಹೆಣ್ಣು ನನ್ನ ಗಂಡನ ಜೀವನದಲ್ಲಿ ಬರ್ತಾ ಇದ್ದಾಳೆ ಅಂದರೆ ತರಗೆಲೆ ಥರ ಇರುವವಳು ಬಿರುಗಾಳಿ ಆಗ್ತಾಳೆ ಅಂತ ಹೇಳ್ತಾರೆ. ಅದೇ ಅಲ್ವಾ ತಾಳಿಗಿರೋ ತಾಕತ್ತು ಅಂತ ಹೇಳ್ತಾಳೆ. ಆಗ ಪಲ್ಲವಿಯರ ಅಮ್ಮ, ಏನೇ ಮಾತಾಡ್ತೀಯಾ ಅಂತ ಅಂದಾಗ, ನಾನಲ್ಲ ಹೇಳಿದ್ದು, ಅಜ್ಜಿನೇ ಹೇಳಿದ್ದು ಇದನ್ನ ಅಂತ ಹೇಳ್ತಾಳೆ. ನಾನು ಯಾವಾಗಲೇ ಹೇಳಿದ್ದೆ ಎಂದಾಗ, ಯಮನಿಂದ ಗಂಡನ ಪ್ರಾಣ ಉಳಿಸೋದಿಕ್ಕೆ ಸಾವಿತ್ರಿ ಕಾಪಾಡಿದ್ರು ಅಂತ ಹೇಳ್ದಲ್ಲ ಅಜ್ಜಿ ಅಂತ ಹೇಳ್ತಾಳೆ. ಕೊಟ್ಟಿರೋ ಜಾಗವನ್ನು ಉಪಯೋಗಿಸ್ಕೊಂಡು ಜಾಗ ತನ್ನದೇ ಮಾಡ್ಕೊಳೋಕೆ ಹೊರಟಿದ್ದಾಳೆ ಝಾನ್ಸಿ ಅಂತ ಹೇಳಿದಾಗ ಪಲ್ಲವಿ, ಅಜ್ಜಿ ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ಅಂತ ಹೇಳ್ತಾಳೆ. ಅಜ್ಜಿ, ಹೀಗೆ ನೀವು ಬಡಾಯಿ ಕೊಚ್ಕೊಳೋದು ಬಿಡೋದಿಲ್ವಾ ಅಂತ ಹೇಳ್ತಾರೆ. ಬರೀ ಮಾತಲ್ಲೇ ಹೇಳೋದಾಯ್ತು, ಅವಳ ವಿಚಾರದಲ್ಲಿ ಏನಾದರೂ ಬೆಳವಣಿಗೆ ಆಗಿದೆಯಾ ಅಂತ ಅಜ್ಜಿ ಕೇಳ್ತಾರೆ. ಆಗ ಆಗಿದೆ ಅಜ್ಜಿ, ಝಾನ್ಸಿ ಅತ್ತಿಗೆ, ಝಾನ್ಸಿ ಅವರು ಈಗೀಗ ಚೂರು ಕಂಟ್ರೋಲ್ಗೆ ತಗೊತಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ. ಅಂದರೆ ಅವರು ಹೋಗಲ್ಲ, ಹೋಗೋರ್ನ ಓಡಿಸಿದ್ರು ಓಡಿಸ್ತಾರೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾಳೆ. ಸಂಗೀತ, ದೊಡ್ಡೋರು ಮಾತಾಡ್ತಿದ್ದಾರೆ ತಾನೇ, ಬಾಯಿ ಮುಚ್ಕೊಂಡಿರೋಕ್ಕಾಗಲ್ವಾ ಅಂದಾಗ, ಅವಳ ಮೇಲೆ ಕೂಗಾಡೋದಲ್ಲ ಅಂತ ಅಜ್ಜಿ ಹೇಳ್ತಾರೆ. ಮುಂದೆ ಆಗಬೇಕಾಗಿರೋ ಕೆಲಸ ನೋಡು ಅಂತ ಹೇಳ್ತಾರೆ. ಆಯ್ತಜ್ಜಿ, ಆದಷ್ಟು ಬೇಗ ಅವಳಿಗೊಂದು ದಾರಿ ತೋರಿಸ್ತೀನಿ ಅಂತ ಪಲ್ಲವಿ ಹೇಳ್ತಾಳೆ. ಅದಕ್ಕೂ ಮೊದಲು ಮನೇಲಿ ವಕ್ರಿಸ್ಕೊಂಡಿರುವ ದುಷ್ಟಶಕ್ತಿಯನ್ನು ಓಡಿಸಲು ಧೈರ್ಯ ಕೊಡಪ್ಪ ದೇವ್ರೆ ಅಂತ ದೇವ್ರ ಹತ್ರ ಹೋಗಿ ಅರ್ಚನೆ ಮಾಡಿಸಿಕೊಂಡು ಬರೋಣ ಬನ್ನಿ ಅಂತ ಅವರ ಚಿಕ್ಕಪ್ಪ ಹೇಳ್ತಾರೆ. ಆಮೇಲೆ ಅವಳನ್ನ ಓಡಿಸೋದಕ್ಕೆ ಬೇರೆ ಪ್ಲ್ಯಾನ್ ಮಾಡೋಣ ಅಂತ ಅವರ ಚಿಕ್ಕಪ್ಪ ಹೇಳ್ತಾರೆ. ಏನಾದರೂ ಮಾಡಿ ಅಂತ ಅಜ್ಜಿ ಹೇಳ್ತಾರೆ. ಏನಾದರೂ ಮಾಡಿ, ಮೊದಲು ತಗೊಂಡಿರೋ ಸಮಯಕ್ಕೆ ಅವಳನ್ನು ಓಡಿಸೋದನ್ನು ನೋಡಿ ಫಸ್ಟು ಅಂತ ಅಜ್ಜಿ ಹೇಳ್ತಾರೆ.
ಆಗ ಪಲ್ಲವಿ ತಂಗಿ ಮನೆಯಲ್ಲಿರೋ ದುಷ್ಟಶಕ್ತಿಗಳನ್ನ ಓಡಿಸಿದ್ರೆ ಮತ್ತೊಂದು ಜನ ಅಷ್ಟೇ ಉಳಿಯೋದು ಅಂದ್ಕೊಂಡು ಮನಸ್ಸಲ್ಲಿ ನಿಂತ್ಕೊಂಡಿರ್ತಾಳೆ. ಆಗ ಪಲ್ಲವಿ ಅವರಮ್ಮ ಅಲ್ಲಿ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ಯಾ ಬಾ ಅಂತ ಕರೀತಾರೆ. ಮನೆಯಲ್ಲಿ ರಾಘು ಝಾನ್ಸಿ ಇಬ್ಬರೇ ಇರ್ತಾರೆ. ಆಗ ಝಾನ್ಸಿ ಬಂದು ಯಜಮಾನ್ರೇ ರೀ ಅಂತ ಎಲ್ಲ ಕರೆದ್ರೂ ಅವನು ತಿರುಗಿ ನೋಡೋದಿಲ್ಲ. ಯಜಮಾನ್ರೇ ಮನೇಲಿ ಯಾರೂ ಇಲ್ಲ ಅಂತ ಝಾನ್ಸಿ ಹೇಳ್ತಾಳೆ. ಆಗ ರಾಘು ಎದ್ರು ಇಲ್ದಲೇ ಇದ್ರೂ ನನ್ನ ಬಿಹೇವಿಯರ್ ಹೀಗೆ ಇರುತ್ತೆ ಅಂತ ಹೇಳ್ತಾನೆ. ಚೆನ್ನಾಗಿರಲ್ಲ ಯಜಮಾನ್ರೇ ಅಂದಾಗ ನನಗೆ ಅದೇ ಚಂದ ಕಣ್ರಿ ಅಂತ ಹೇಳ್ತಾರೆ. ಇಷ್ಟ ಇದ್ರೆ ಇರ್ಬೋದು ಇಲ್ಲಾಂದ್ರೆ ಹೋಗ್ಬೋದು ಅಂತ ಹೇಳಿದಾಗ ಝಾನ್ಸಿ ಕರ್ಟಸಿಗಾದ್ರೂ ಕೇರ್ ಮಾಡ್ಬೋದಲ್ವಾ ಅಂತ ಹೇಳ್ತಾಳೆ. ಮನೆಯಲ್ಲಿ ಬೇರೆ ನಾವಿಬ್ರೇ ಇದ್ದೀವಿ ಅಂತ ಹೇಳಿದಾಗ ರಾಘು ಇಬ್ರೇ ಇದ್ರು ಅಷ್ಟೇ ಒಬ್ರೇ ಇದ್ರು ಅಷ್ಟೇ ಅಂತ ಎದ್ದೊಳ್ತಾನೆ. ಹೂ ತಂದ್ಕೊಟ್ಟಿಲ್ಲ ಅಂದ್ರೂ ಹೂ ತಂದ್ಕೊಟ್ಟ ಅಂತ ಹೇಳ್ತೀಯ, ಏನೋ ಪಾಪ ಬಿನ್ಗೆ ಎತ್ಕೊಂಡೋಗಿ ಬರಲ್ಲ ಅಂತ ಹೆಲ್ಪ್ ಮಾಡಿದ್ರೆ ಬಿನ್ಗೆ ಎತ್ಕೊಟ್ಟ ಪ್ರೀತಿಯಿಂದ ಅಂತ ಹೇಳ್ತೀಯ. ನೀವು ಸಂಬಂಧಗಳ ಮಧ್ಯೆ ಬೆಂಕಿ ಹಚ್ತೀರಾ, ನಮ್ಮ ಮನೆಯವರೆಲ್ಲ ಬೈಯೋ ಥರ ಮಾಡ್ತೀರಾ ಮೇಡಮ್ ಅಂತ ಹೇಳ್ತಾನೆ. ಆಗ ಝಾನ್ಸಿ ಜಗತ್ತಲ್ಲಿ ಎಲ್ಲದಕ್ಕೂ ಜಾಗ ಇದೆ ಯಜಮಾನ್ರೆ, ನಿಮ್ಮನ್ನ ಹೇಗೆ ಹತ್ರ ಮಾಡ್ಕೊಬೇಕು ಅಂತ ನನಗೆ ಗೊತ್ತಿದೆ ಅಂತ ಫೋನನ್ನ ತಗೊಂತಾರೆ. ರಾಯ್ಗೆ ಕಾಲ್ ಮಾಡ್ತಾಳೆ ಝಾನ್ಸಿ. ಆಗ ರಾಯ್ ಮೇಡಮ್ ಕಾಲ್ ಮಾಡ್ತಿದ್ದಾರೆ ಅಂತ ಪಿಕ್ ಮಾಡ್ತಾರೆ. ಆಗ ಝಾನ್ಸಿ ರಾಯ್ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ ಅಂತ ಹೇಳ್ತಾನೆ. ಆಗ ಓವರ್ ಆ್ಯಕ್ಟಿಂಗ್ ಮಾಡಬೇಡ, ಈಗ ನಾನು ಹೇಳೋದು ಕೇಳಿಸ್ಕೊ ಅಂತ ಝಾನ್ಸಿ ಹೇಳಿದಾಗ ಹೇಳಿ ಮೇಡಮ್ ಅಂತ ರಾಯ್ ಹೇಳ್ತಾನೆ. ಈಗ ನಾವು ನಮ್ಮ ಮನೆಯಲ್ಲಿ ನಾವಿಬ್ಬರೇ ಇದ್ದೀವಿ, ಯಾರೂ ಇಲ್ಲ ಅಂತ ಝಾನ್ಸಿ ರಾಯ್ಗೆ ಹೇಳ್ತಾಳೆ. ಅದಕ್ಕೆ ನಾನೊಂದು ಐಡಿಯಾ ಮಾಡಿದ್ದೀನಿ, ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ನೀನು ಹೆಲ್ಪ್ ಬೇಕು ಅಂತ ಝಾನ್ಸಿ ರಾಯ್ಗೆ ಹೇಳ್ತಾಳೆ. ಈ ಕಡೆ ಅನಿತಾ ರಾಘು ಮನೆಗೆ ಹೊರಟಿರ್ಬೇಕಾದ್ರೆ ಎಲ್ಗೋಗ್ತಿದ್ಯಾ ಅನಿತಾ ಅಂತ ಅವರಮ್ಮ ಕೇಳ್ತಾಳೆ. ನನ್ನ ಅನುಮಾನನ ಕ್ಲಿಯರ್ ಮಾಡ್ಕೊಂಬರೋಕೆ ಹೋಗ್ತಾ ಇದ್ದೀನಿ ಅಂತ ಅನಿತಾ ಹೇಳ್ತಾಳೆ. ಆಗ ಅಂದರೆ ಅಂತ ಅವ್ರ ಅಣ್ಣ ಕೇಳಿದಾಗ ನಿನ್ನ ಹೆಂಡ್ತಿ ಪಲ್ಲವಿ ಹೇಳ್ತಾ ಇರೋದೆಲ್ಲ ನಿಜ ಅಂತ ನಂಬೋಕ್ಕಾಗಲ್ಲ ಅಂತ ಅನಿತಾ ಹೇಳ್ತಾಳೆ. ಪಲ್ಲವಿ ಯಾಕೆ ಸುಳ್ಳು ಹೇಳ್ತಾಳೆ ಅಂತ ಕೇಳಿದಾಗ ಸಂದರ್ಭನ ಉಪಯೋಗಿಸ್ಕೊಳೋಕೆ ಅಂತ ಅನಿತಾ ಹೇಳ್ತಾಳೆ. ಸಂದರ್ಭ ಪರಿಸ್ಥಿತಿಗಳು ಏನೇ ಆಗಿರ್ಬೋದು ಅಣ್ಣ, ಆದರೆ ವ್ಯಕ್ತಿಗಳು ಅವರೇ ಅಲ್ವಾ ಅಂತ ಅನಿತಾ ಹೇಳ್ತಾಳೆ. ಅನುಮಾನನ ಮನಸ್ಸಲ್ಲಿಟ್ಕೊಂಡು ಮದುವೆ ಮಂಟಪದ ತನಕ ಹೋಗಿದ್ಕೆ ಏನಾಯಿತು ಅಂತ ಗೊತ್ತು ತಾನೆ ಅಂತ ಹೇಳ್ತಾಳೆ. ಅನಿತಾ ಅವರ ಅಮ್ಮ ಮದುವೆಗಿಂತ ಮುಂಚೆ ಗಂಡನ ಮನೆ ಹೊಸ್ಲು ತುಳಿಬಾರ್ದು ಅಂತ ಹೇಳ್ತಾಳೆ. ಶಾಸ್ತ್ರಗಳು ಸಂಪ್ರದಾಯಗಳು ಅದಕ್ಕೆ ಅಂತಾನೆ ಇರ್ತವೆ, ಮೀರಾದ್ರೂ ಸರಿ ಮುರಿದಾದ್ರೂ ಸರಿ ನಾನು ಹೋಗೋದೇ ಅಣ್ಣ ಅಂತ ಅನಿತಾ ಹೇಳ್ತಾಳೆ. ಈ ವಿಚಾರದಲ್ಲಿ ನಾನು ಯಾರ ಮಾತು ಕೇಳಲ್ಲ ಅಂತ ಹೋಗ್ತಾಳೆ ಅನಿತಾ. ಬೇಡವೇ ಅಂತ ಅವರಮ್ಮ ಎಷ್ಟೇ ಹೇಳಿದ್ರು ನಿಂತ್ಕೊಳ್ಳೋದೇ ಇಲ್ಲ. ರಾಘು ಮನೆಗೆ ಬರ್ತಾನೆ. ರಾಯ್ ಹತ್ಕೊಂಡು ತಾತಂಗೆ ಹುಷಾರಿಲ್ಲ ಅಂತ ಅಳ್ತಿರ್ತಾನೆ. ನಮ್ಮ ಸಂಪತ್ ಸರ್ ಕಣ್ಣಲ್ಲೂ ನೀರು ತರಿಸುತ್ತೆ ಸರ್ ಅಂತ ಹೇಳ್ತಾನೆ. ಝಾನ್ಸಿ ರಾಯ್ ಏನಾಯ್ತು ಅಂತ ವಿಷಯ ಹೇಳು ಅಂತ ಹೇಳ್ತಾಳೆ. ಏನಾಯ್ತು ಅಂತ ಹೇಳಿ ಮೇಡಮ್, ಆದರೆ ಈಗ ಸಂಪತ್ ಸರ್ ದುಃಖಕ್ಕೆ ರಾಘುನೇ ಕಾರಣ ಅಂತ ಹೇಳ್ತಾನೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯಗೊಂಡಿದೆ.